ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರೆಡಿಕ್ ಸಾಲ್ಟ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ನಾವು ಈ ರೆಡಿಕ್ ಸಾಲ್ಟ್ ಅನ್ನ ಬಕೆಟ್ ಸಾಲ್ಟ್ ಪ್ರಾಬ್ಲಮ್ ಅಂತ ಕೂಡ ಕರಿಬಹುದು. ಬಕೆಟ್ ಸಾಲ್ಟ್ ಪ್ರಾಬ್ಲಮ್ ಅಂತ ಕೂಡ ಕರಿಬಹುದು. ಇದು ನಾನ್ ಕಂಪ್ಯಾರಿಟಿವ್ ಸಾಲ್ಟಿಂಗ್ ಅಂತ ಅಂದ್ರೆ ನಾವು ಇಲ್ಲಿ ಎರಡು ಎಲಿಮೆಂಟ್ ಅಥವಾ ಎರಡು ನಂಬರ್ಗಳನ್ನ ಕಂಪೇರ್ ಮಾಡ್ತಾ ಹೋಗಲ್ಲ. ಸೊ ಇನ್ಸರ್ಷನ್ ಸಾರ್ಟ್ ಇರಲಿ, ಸೆಲೆಕ್ಷನ್ ಸಾರ್ಟ್ ಇರಲಿ, ಆ ಒಂದು ಸಾರ್ಟಿಂಗ್ ಅಲ್ಗೋರಿದಮ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಕಂಪೇರ್ ಮಾಡಿ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಇದ್ವಿ. ಬಟ್ ಇದರಲ್ಲಿ ಏನ್ ಮಾಡ್ತೀವಿ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಸಾರ್ಟ್ ಆಗುತ್ತೆ, ಬಟ್ ನಾವು ಕಂಪೇರ್ ಮಾಡಲ್ಲ ಎಲಿಮೆಂಟ್ಸ್ ಮಧ್ಯ. ಸೊ ಯಾವ ರೀತಿ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಇವಾಗ 1 2 3 4 4 ಡಿಜಿಟ್ ಇದೆ ಇವಾಗ. ಸೊ 4 ಡಿಜಿಟ್ ಇದೆ ಅಲ್ವಾ. ಸೊ ಇದನ್ನ ಏನಂತ ಕರಿತೀವಿ, ಒಂತ್ ಪೊಸಿಷನ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಪೊಸಿಷನ್ ಏನಂತ ಕರಿತೀವಿ, 10th ಪೊಸಿಷನ್. ನೆಕ್ಸ್ಟ್ ಇದನ್ನ 100th. ನೆಕ್ಸ್ಟ್ ಇದು 1000. ಅದೇ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಮೇಜರ್ ಆಗಿ 4 ಡಿಜಿಟ್ ಇರುವಂತ ಪ್ರಾಬ್ಲಮ್ ಇಲ್ಲಿ ಸಿಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ 4 ಡಿಜಿಟ್, ಆಲ್ಮೋಸ್ಟ್ 3 ಡಿಜಿಟ್ ಇರುವಂತ ನಂಬರೇ ಸಿಗುತ್ತೆ. ಇವಾಗ ನಾವು 1th 10th 100th ಇವುಗಳನ್ನ ಯೂಸ್ ಮಾಡಿಕೊಂಡು ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ನೋಡಿ ಯಾವ ರೀತಿ ಸಾರ್ಟ್ ಮಾಡೋದು ಅಂತಂದ್ರೆ ಡಿಫ್ರೆಂಟ್ ಪಾಸಸ್ ಅಲ್ಲಿ ಅಂದ್ರೆ ಸ್ಟೆಪ್ಸ್ ಗಳಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಪಾಸ್ ಅನ್ನ ಶುರು ಮಾಡ್ಬೇಕಂದ್ರೆ ಸ್ಟೆಪ್ ಅನ್ನ ಸಾಲ್ವ್ ಮಾಡೋದಕ್ಕೆ ಶುರು ಮಾಡ್ಬೇಕು ಅಂತಂದ್ರೆ ಕೊಟ್ಟಿರುವಂತ ಪ್ರಾಬ್ಲಮ್ ಅಲ್ಲಿ ಬಿಗ್ಗೆಸ್ಟ್ ಎಲಿಮೆಂಟ್ ಅನ್ನ ಹುಡುಕ್ಬೇಕು. 161 40 121 2 601 170 250. ಬಿಗ್ಗರ್ ಎಲಿಮೆಂಟ್ ಯಾವುದು, 601 601 ಇದೆ. ಸೊ ಇವಾಗ ಈ ಬಿಗ್ಗರ್ ಎಲಿಮೆಂಟ್ ಇದೆಯಲ್ವಾ, ಸೊ ಇದು ಎಷ್ಟು ಡಿಜಿಟ್ ನಂಬರ್, 3 ಡಿಜಿಟ್ ನಂಬರ್. ಸೊ ಬಿಗ್ಗರ್ ಎಲಿಮೆಂಟ್ 3 ಡಿಜಿಟ್ ನಂಬರ್ ಆಗಿರೋದ್ರಿಂದ ಕೊಟ್ಟಿರುವಂತ ಎಲ್ಲಾ ಎಲಿಮೆಂಟ್ ಗಳನ್ನ ನಾನು 3 ಡಿಜಿಟ್ ಆಗಿ ಕನ್ವರ್ಟ್ ಮಾಡ್ಬೇಕು ಫಸ್ಟ್. ಸೊ 161 3 ಡಿಜಿಟ್ ನಂಬರ್ ಅದೇ ರೀತಿ ಉಳ್ಕೊಳ್ಳುತ್ತೆ. 40 ಅನ್ನ ನಾನು 3 ಡಿಜಿಟ್ ನಂಬರ್ ಮಾಡಬೇಕು ಅಂತಂದ್ರೆ ಅದ್ರ ಮುಂದೆ ಒಂದು 0 ನ ಆಡ್ ಮಾಡೋದು ಆಯ್ತು, 0 4 0. ಸೊ 3 ಡಿಜಿಟ್ ನಂಬರ್ ಆಯ್ತು. ನೆಕ್ಸ್ಟ್ 121 ಅದು 3 ಡಿಜಿಟ್ ನಂಬರ್. 2 ಇದೆ. ಸೊ 2 ಅನ್ನ 3 ಡಿಜಿಟ್ ನಂಬರ್ ಮಾಡಬೇಕು ಅಂತಂದ್ರೆ 2 0ನ ಅದ್ರ ಮುಂದೆ ಆಡ್ ಮಾಡೋದು ಆಯ್ತು. ನೆಕ್ಸ್ಟ್ 601 170 250. ಸೊ ಇವಾಗ ಏನ್ ಮಾಡಿದ್ವಿ, ಬಿಗ್ಗರ್ ಎಲಿಮೆಂಟ್ ಅನ್ನ ಹುಡುಕಿದ್ವಿ. ಆ ಬಿಗ್ಗರ್ ಎಲಿಮೆಂಟ್ 3 ಡಿಜಿಟ್ ಆಗಿದ್ರಿಂದ ಎಲ್ಲಾ ಎಲಿಮೆಂಟ್ ಅಥವಾ ನಂಬರ್ ಗಳನ್ನ 3 ಡಿಜಿಟ್ ಮಾಡ್ಕೊಂಡ್ವಿ. ಇವಾಗ ಪಾಸ್ 1. ಸೊ ಪಾಸ್ 1 ಅಲ್ಲಿ ನಾವೇನ್ ಮಾಡ್ತೀವಿ, 1th ಅನ್ನ ತಗೊಂತೀವಿ. ಸೊ 1th ಇಂದ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಹೋಗ್ತೀವಿ, ಅಂದ್ರೆ ಅರೇಂಜ್ ಮಾಡ್ತಾ ಹೋಗ್ತೀವಿ. 1th ಅಂತಂದ್ರೆ ಏನು, ಈ ಪೊಸಿಷನ್ ಅಂಡರ್ಲೈನ್ ಮಾಡ್ಕೊಂಡಿರಿ, ಈಸಿ ಆಗ್ತಾ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ ನಂಬರ್ ಏನ್ ಬರ್ಬೋದು, 1th ಪೊಸಿಷನ್ ಅಲ್ಲಿ 0 ಇಂದ 9 ವರ್ಗು ನಂಬರ್ಗಳು ಬರ್ಬೋದಲ್ವಾ. 1th ಇರ್ಲಿ, 100th ಇರ್ಲಿ, 10th ಇರ್ಲಿ, 1000th ಇರ್ಲಿ, ಯಾವ್ದೇ ಇರಲಿ. ಸೊ 0 ಇಂದ 9 ವರ್ಗು ಇರುವಂತ ಎಲಿಮೆಂಟ್ಗಳು ಅಲ್ಲಿ ಬರ್ಬೋದು. ಫಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಂತಂದ್ರೆ ಫಸ್ಟ್ ಸ್ಮಾಲೆಸ್ಟ್ ಇಂದ ಶುರು ಮಾಡ್ಬೇಕಲ್ವಾ. ಸೊ 0. ಸೊ ಇಲ್ಲಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ನೋಡ್ತಾ ಹೋಗಿ, 0 ನ ಹುಡುಕಿ. ಸೊ 0 ಇಲ್ಲಿ ಸಿಕ್ತು, 0 4 0 ನ ಫಸ್ಟ್ ಬರಿಬೇಕು. ಸೊ ಇವಾಗ ಇದು ಫುಲ್ ಕಂಪ್ಲೀಟ್ ಆಗಿದೆ. ಫುಲ್ ಅಂಡರ್ಲೈನ್ ಮಾಡಿದ್ರೆ ಫುಲ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ. ನೆಕ್ಸ್ಟ್ 121 002 601 170. ಫಸ್ಟ್ 0 ಇರೋದನ್ನ ಬರಿಬೇಕು, 170. ನೆಕ್ಸ್ಟ್ 250 0 ಇದೆ. ಸೊ 250. ನೆಕ್ಸ್ಟ್ 0 ಆದ್ಮೇಲೆ ಯಾವುದು, 1 ಅನ್ನ ಹುಡುಕ್ತಾ ಹೋಗ್ತೀವಿ ನಾವು 1th ಪೊಸಿಷನ್ ಅಲ್ಲಿ. 161 ಅಲ್ಲಿ 1th ಪೊಸಿಷನ್ ಅಲ್ಲಿ 1 ಇದೆ. ಸೊ 161. ನೆಕ್ಸ್ಟ್ 121. ನೆಕ್ಸ್ಟ್ 1 ಇದೆಯಾ, ಎಸ್ 601. ನೆಕ್ಸ್ಟ್ ಇನ್ ಯಾವ್ದ್ರಲ್ಲೂ ಇಲ್ಲ. ನೆಕ್ಸ್ಟ್ 2 ಅಪ್ಗ್ರೇಡ್ ಮಾಡಿ, 2 0 ಆಯ್ತು, 1 ಆಯ್ತು, 2 ಆಯ್ತು, ಅದೇ ರೀತಿ 9 ವರ್ಗು ಕೂಡ ಹೋಗ್ಬೇಕು. ಸೊ ಇವಾಗ 2 002 1th ಪೊಸಿಷನ್ ಅಲ್ಲಿ. ಇವಾಗ ಎಲ್ಲಾ ಎಲಿಮೆಂಟ್ಗಳು ಖಾಲಿ ಆದವು. ಸೊ ಇವಾಗ ಸ್ಟಾಪ್ ಮಾಡ್ತೀನಿ ಪ್ರೋಸೆಸ್. ಇವಾಗ ಯಾವ್ದ್ರ ಆಯ್ತು, ಪಾಸ್ 1 ಅಲ್ಲಿ 1th ಅನ್ನ ಯೂಸ್ ಮಾಡ್ಕೊಂಡು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಪಾಸ್ 2 ಗೆ ಬರೋಣ, ಪಾಸ್ 2. ಸೊ ಪಾಸ್ 2 ಅಲ್ಲಿ ನಾವೇನ್ ಮಾಡ್ತೀವಿ, 10th ಪೊಸಿಷನ್. ಸೊ 10th ಪೊಸಿಷನ್ ಅನ್ನ ಯೂಸ್ ಮಾಡಬಹುದು. ಸೊ 10th ಪೊಸಿಷನ್ ಯಾವ್ದ್ರದ್ದು, ಇಲ್ಲಿ ಅಪ್ಡೇಟೆಡ್ ಅರೇ ಇದೆಯಲ್ಲ, ಇಲ್ಲಿ ಅಪ್ಡೇಟೆಡ್ ಎಲಿಮೆಂಟ್ಸ್ ಗಳ ಆರ್ಡರ್ ಇದೆಯಲ್ಲ, ಅದನ್ನ ಯೂಸ್ ಮಾಡ್ಬೇಕು. ಸೊ 10th ಪೊಸಿಷನ್ ಅಂದ್ರೆ ಮಿಡಲ್. ನೋಡಿ 1th 10th. ಸೊ 10th ಪೊಸಿಷನ್ ನ ಯೂಸ್ ಮಾಡ್ತೀವಿ. ಫಸ್ಟ್ 0 to 9 ಎಲಿಮೆಂಟ್ಸ್ ಗಳು ಇರ್ತಾವ, ಅದರಲ್ಲೂ ಕೂಡ
ಫಸ್ಟ್ ಝೀರೋನ ಹುಡುಕಿ, ಈ ಕಡೆಯಿಂದ ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡ್ಗೆ ಝೀರೋ ಎಲ್ಲಾದ್ರೂ ಇದೆಯಾ ಅಂತ. ಸೊ ಝೀರೋ ಇದೆ, 601. ಸೊ ಇವಾಗ 601 ಮುಗೀತು. ನೆಕ್ಸ್ಟ್ 002. ಸೊ ಇವಾಗ 0 ಆಯಿತು. ನೆಕ್ಸ್ಟ್ ಯಾವುದು 1. ಸೊ 1 ಅನ್ನು ಹುಡುಕ್ತಾ ಹೋಗ್ತೀವಿ, 1 ಇದೆಯಾ ಅಂತ, 1 ಇಲ್ಲ. ನೆಕ್ಸ್ಟ್ 2 ಅನ್ನು ಹುಡುಕ್ತಾ ಹೋಗ್ತೀವಿ, 2 ಇದೆಯಾ, ಎಸ್ 2 ಇದೆ, 1 2 1. ನೆಕ್ಸ್ಟ್ 3 ಇದೆಯಾ ಅಂತ ಹುಡುಕ್ತಾ ಹೋಗ್ತೀವಿ, 3 ಇಲ್ಲ. 4 ಇದೆಯಾ, ಎಸ್ 040. ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇರಬೇಕಷ್ಟೇ. ನೆಕ್ಸ್ಟ್ 5 ಇದೆಯಾ, 250. ನೆಕ್ಸ್ಟ್ 6 ಇದೆಯಾ, 161. ನೆಕ್ಸ್ಟ್ 170 ಲಾಸ್ಟ್ ಎಲಿಮೆಂಟ್. ಸೊ ಇವಾಗ ಏನಾಯ್ತು, 10th ಪೊಸಿಷನ್ ಅನ್ನ ಯೂಸ್ ಮಾಡಿಕೊಂಡು ನಮ್ಮ ಅಪ್ಡೇಟೆಡ್ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಏನಿದ್ದು ಸಾರ್ಟೆಡ್ ಎಲಿಮೆಂಟ್ಸ್ ಅವುಗಳ 10th ಪೊಸಿಷನ್ ಅನ್ನ ಯೂಸ್ ಮಾಡಿಕೊಂಡು ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದೀವಿ. ನೆಕ್ಸ್ಟ್ 100th ಪೊಸಿಷನ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಪಾಸ್ ಅಲ್ಲಿ ಪಾಸ್ 3 100th. ಇದು ಲಾಸ್ಟ್ ಸ್ಟೆಪ್. ಯಾಕೆ ನೋಡಿ, 3 ಡಿಜಿಟ್ ನಂಬರ್ ಅಂತಂದ್ರೆ 1th 10th 100. ಸೊ 100th ಗೆ ಲಾಸ್ಟ್ ಆಗುತ್ತೆ 3 ಡಿಜಿಟ್ ನಂಬರ್ ಆಗಿದ್ರೆ. ಸೊ ಇವಾಗ ಅಪ್ಡೇಟೆಡ್ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಸಾರ್ಟೆಡ್ ಆರ್ಡರ್ ಅದನ್ನ ಯೂಸ್ ಮಾಡಬೇಕು. ಫಸ್ಟ್ ಯಾವುದು, 0ನ ಹುಡುಕ್ಬೇಕು. ಎಲ್ಲಿ, 100th ಪೊಸಿಷನ್. 100th ಪೊಸಿಷನ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಫಸ್ಟ್. ಇವಾಗ 100th ಪೊಸಿಷನ್ ಅನ್ನ ನಾವು ನೋಡ್ತಾ ಹೋದಾಗ ಫಸ್ಟ್ 0 ಇಂದ 9 ವರ್ಗು ಎಲಿಮೆಂಟ್ಸ್ ಇರ್ತಾವಲ್ವಾ. ಸೊ ಫಸ್ಟ್ 0ನ ಹುಡುಕ್ತಾ ಹೋಗಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ಗೆ. ಫಸ್ಟ್ 002 ಸಿಕ್ತು. ಸೊ 002. ನೆಕ್ಸ್ಟ್ ಇಲ್ಲಿ 040. ಸೊ ಇವಾಗ 0 ಆಯ್ತು. 1 ಅನ್ನ ಹುಡುಕ್ತಾ ಹೋಗ್ತೀನಿ 100th ಪೊಸಿಷನ್ ಅಲ್ಲಿ. 121. ನೆಕ್ಸ್ಟ್ 161. ಸೊ 100. ನೆಕ್ಸ್ಟ್ 170. ಇವಾಗ 1 ಕೂಡ ಆಯ್ತು. ನೆಕ್ಸ್ಟ್ 2 ಅನ್ನ ಹುಡುಕ್ತಾ ಹೋಗ್ತೀನಿ 250. 3 ಇಲ್ಲ, ಉಳಿದಿರೋದು ಕೇವಲ ಒಂದೇ ಒಂದು ಎಲಿಮೆಂಟ್. 3 ಇಲ್ಲ, 4 ಇಲ್ಲ, 5 ಇಲ್ಲ, 6. ಸೊ 601. ಸೊ ಇವಾಗ ನೀವು ನೋಡ್ಬೋದು 1th 10th 100th. ಸೊ ಮೂರನ್ನು ಕೂಡ ನಾವು ಸಾರ್ಟ್ ಮಾಡಿದಾಗ 002 040 121 161 170 250 601. ನಾವಿಲ್ಲಿ ಏನ್ ಮಾಡಿದ್ವಿ, ಇನ್ಕ್ರೀಸಿಂಗ್ ಆರ್ಡರ್ ಸಾರ್ಟ್ ಮಾಡಿದ್ವಿ ಅಷ್ಟೇ. ಕಂಪೇರ್ ಮಾಡಿದ್ವಾ, ಕಂಪೇರ್ ಮಾಡಿಲ್ಲ. ನೋಡಿ, ಕಂಪೇರ್ ಮಾಡಿದ್ರೆ ಪ್ರತಿಯೊಂದು ಎಲಿಮೆಂಟ್ ಏನು ಕ್ವಶನ್ ಅಲ್ಲಿ ಕೊಟ್ಟಿದ್ರು ಅವು ಇನ್ಕ್ರೀಸಿಂಗ್ ಆರ್ಡರ್ ಸಾರ್ಟ್ ಆಗಿದೆ. ಇಷ್ಟೇ ಸಿಂಪಲ್. ಸೊ ಏನ್ ಮಾಡಬೇಕು, ಬಿಗ್ಗರ್ ಎಲಿಮೆಂಟ್ ಅನ್ನು ಹುಡುಕ್ಬೇಕು. ಅದು 3 ಡಿಜಿಟ್ ನಂಬರ್ ಆಗಿರೋದ್ರಿಂದ ಎಲ್ಲಾ ಎಲಿಮೆಂಟ್ಗಳು ಏನ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನ 3 ಡಿಜಿಟ್ ನಂಬರ್ ಆಗಿ ಕನ್ವರ್ಟ್ ಮಾಡ್ಬೇಕು. ಏನಾದ್ರೂ 1 ಡಿಜಿಟ್ ನಂಬರ್ ಆಗಿದ್ರೆ ಅದ್ರ ಮುಂದೆ 2 0 ಹಾಕಿ, 2 ಡಿಜಿಟ್ ನಂಬರ್ ಆಗಿದ್ರೆ ಅದ್ರ ಮುಂದೆ 1 0 ಹಾಕಿ, ಅಷ್ಟೇ ಸಿಂಪಲ್. ಸೊ ಇವಾಗ ಏನಾಗುತ್ತೆ, ಪಾಸ್ 1 ಅಲ್ಲಿ 1th ಪೊಸಿಷನ್ ಎಲ್ಲಿರುತ್ತೆ, ಇಲ್ಲಿ. ಸೊ ಇದನ್ನ 1th ಪೊಸಿಷನ್ ಅಂತ ಕರಿತಾ ಹೋಗ್ತೀವಿ, 1th ಪೊಸಿಷನ್. ಸೊ 1th ಪೊಸಿಷನ್ ಅನ್ನ ಎಲಿಮೆಂಟ್ಸ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಅಂಡರ್ಲೈನ್ ಮಾಡ್ಕೊಂಡು ಅವುಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿತಾ ಹೋಗಿ 1th ಪೊಸಿಷನ್ ರೆಫರೆನ್ಸ್ ಅಲ್ಲಿ. ನೆಕ್ಸ್ಟ್ ಸೆಕೆಂಡ್ 10th ಪೊಸಿಷನ್. ಇವುಗಳನ್ನ ಈ ಲಿಸ್ಟ್ ಆಫ್ ಅಪ್ಡೇಟೆಡ್ ಎಲಿಮೆಂಟ್ಸ್ ಅನ್ನ ತಗೊಂಡು 1th ಪೊಸಿಷನ್. ನೆಕ್ಸ್ಟ್ ಇವುಗಳ ಅಪ್ಡೇಟೆಡ್ ಎಲಿಮೆಂಟ್ಸ್ ಅನ್ನ ತಗೊಂಡು 100th ಪೊಸಿಷನ್. ಸೊ 100th ಪೊಸಿಷನ್ ಮಾಡಬೇಕಾದ್ರೆ 3 ಡಿಜಿಟ್ ಎಲಿಮೆಂಟ್ಸ್ ಗಳಾಗಿರೋದ್ರಿಂದ ಪ್ರತಿಯೊಂದು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿರುತ್ತೆ. ಸಾರ್ಟ್ ಅಂತಂದ್ರೇನು, ಅರೇಂಜ್ಮೆಂಟ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳು ರೆಡಿಟ್ ಸಾರ್ಟ್ ಮೇಲೆ ನಾನು ಸಾಲ್ವ್ ಮಾಡಿರ್ತೀನಿ. ಅವುಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.